ಫೈನಲ್ ಪಂದ್ಯವನ್ನು ಗೆದ್ದ ಮಧುಕುಮಾರ್ ನೇತೃತ್ವದ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಬೂದಿಹಾಳ್ ರಾಕರ್ಸ್ ತಂಡ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಆದಿತ್ಯ ಗ್ಲೋಬಲ್ ಮೈದಾನದಲ್ಲಿ ಹರೀಶ್ ಶಿವಶಂಕರ್ ಸಂತೋಷ್ ಮತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಕದಂತ ತಂಡದ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಏಕದಂತ ಟ್ರೋಫಿ ಎಂಬ 3 ದಿನದ ಹೊನಲು ಬೆಳಕು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ಟೂರ್ನಮೆಂಟ್ನಲ್ಲಿ ನೆಲಮಂಗಲ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ತಂಡಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ನೆಲಮಂಗಲ ತಾಲೂಕಿನ 11 ಗ್ರಾಮ ಪಂಚಾಯಿತಿಯವರು ಮಾತ್ರ ಟೂರ್ನಮೆಂಟ್ಗೆ ಭಾಗವಹಿಸಿ ಎಲ್ಲಾ ಪಂದ್ಯಗಳಲ್ಲಿ ಎಲ್ಲಾ ತಂಡಗಳ ಆಟಗಾರರು ಉತ್ತಮವಾದ ಆಟವನ್ನು ಆಡುವ ಮೂಲಕ ಪ್ರೇಕ್ಷಕರ ಮನ ಸೆಳೆದರು. ಆದರೆ ಅದೃಷ್ಟವು ತಂಡದ ಜೊತೆ ಇರಬೇಕು. ಫೈನಲ್ಸ್ ಅನ್ನು ಮಧುಕುಮಾರ್ ನೇತೃತ್ವದ ಬೂದಿಹಾಳ್ ರಾಕರ್ಸ್ ಗೆದ್ದು 1,50,000 ಬಹುಮಾನವನ್ನು ಪಡೆದುಕೊಂಡರು. ರನ್ನರ್ ಅಪ್ ಆಗಿ 75,000 ಬಹುಮಾನವನ್ನು ಏಕದಂತ ತಂಡ ಪಡೆದುಕೊಂಡಿತ್ತು. ತೃತೀಯ ಬಹುಮಾನವಾಗಿ 35,000 ಬಹುಮಾನವನ್ನು ನವೀನ್ ಮತ್ತು ರಾಜೂರವರ ನೇತೃತ್ವದ ಸೋಲದೇವನಹಳ್ಳಿ ತಂಡ ಪಡೆದುಕೊಂಡರು. ವಿಶೇಷವೆಂದರೆ ಕ್ರೀಡಾಪಟುಗಳೆಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಏಕೆಂದರೆ ಇಂತಹ ಒಂದು ಟೂರ್ನಮೆಂಟ್ ನೆಲಮಂಗಲ ತಾಲೂಕಿನಲ್ಲಿ ಎಲ್ಲೂ ಯಾರೂ ಆಯೋಜನೆ ಮಾಡಿರಲಿಲ್ಲ. ಆದ್ದರಿಂದ ಆಯೋಜಕರಾದ ಹರೀಶ್ ಶಿವಶಂಕರ್ ಸಂತೋಷ್ ಮತ್ತು ಏಕದಂತ ತಂಡದವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ರಾಕರ್ಸ್ ತಂಡದ ಆಟಗಾರರು, ದೇವರು ಮೊದಲಿಗೆ ನಮ್ಮ ಬೂದಿಹಾಳ್ ರಾಕರ್ಸ್ ತಂಡದ ಮಾಲೀಕರಾದ ಮಧುಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆಂದರು. ಮಧುಕುಮಾರ್ ಅವರು ಎಲ್ಲಾ ರೀತಿಯ ಸಹಕಾರವನ್ನು ನಮ್ಮ ತಂಡದ ಆಟಗಾರರಿಗೆ ನೀಡಿದ್ದಾರೆ. 2 ಜೊತೆ ಜರ್ಸಿ ಮತ್ತು ಎಲ್ಲರಿಗೂ ಶೂಗಳನ್ನು ಕೊಡಿಸಿದ್ದಾರೆ. ಯಾವುದೇ ತಂಡದ ಮಾಲೀಕರು ಈ ತರಹ ಸಹಕಾರ ಅವರ ತಂಡಕ್ಕೆ ನೀಡಿರಲಿಲ್ಲ. ಈ ಗೆಲುವು ಮಧುಕುಮಾರ್ ಅವರಿಗೆ ಅರ್ಪಿಸಲು ನಾವೆಲ್ಲ ಇಷ್ಟಪಡುತ್ತೇವೆ ಮತ್ತು ಇಂತಹ ಒಂದು ಅದ್ಭುತವಾದ ಟೂರ್ನಮೆಂಟ್ ಆಯೋಜನೆ ಮಾಡಿದ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ನೆಲಮಂಗಲ ತಾಲೂಕಿನಲ್ಲಿ ಯಾರೂ ಈ ರೀತಿಯ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರಲಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. ಖುಷಿ ಆಗ್ತಿದೆ ಸರ್, ನಮಗೆ ಚಾನ್ಸ್ ಕೊಟ್ಟ ಎಲ್ಲ ನಮ್ಮ ಟೀಮ್ ಮೆಂಬರ್ಸು, ಓನರ್ಸು ಮತ್ತೆ ಕ್ಯಾಪ್ಟನ್ಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಹೇಗಿತ್ತು ಸರ್ 3 ದಿವಸ ಅಲ್ಲ ಸರ್, ಇನ್ನ 4 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು 3 ದಿವಸ ರಿಸಲ್ಟ್ ಬಂದಿದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಆಡಿದ್ದಾರೆ ನಮ್ಮ ಟೀಮಲ್ಲಿ. ಒನ್ ಡೇ ಫಸ್ಟ್ ಡೇನೆ ಸ್ವಲ್ಪ ಟಫ್ ಅನ್ಸ್ತು ಸರ್. ಇನ್ನ ಪಿಚ್ ಗೊತ್ತಾಗಿಲ್ಲ, ಇನ್ನ ಫಸ್ಟ್ ಟೈಮ್ ಮಾಡಿದ್ದು ಟರ್ಫ್ ಮೇಲೆ ಗೊತ್ತಾಗ್ಲಿಲ್ಲ ಫಸ್ಟ್ ದಿವಸ ಹೆಂಗ್ ಆಡ್ಬೇಕು ಅಂತ. ಖುಷಿ ಆಗ್ತಿದೆ. ಈ ಟೂರ್ನಮೆಂಟ್ ವಿನ್ ಆಗ್ಬೇಕು ಅಂದ್ರೆ ಒಬ್ಬ ಕೆಲಸ ಸಾಧ್ಯ ಇಲ್ಲ. ಮೇನ್ 15 ಜನ ಪ್ಲೇಯರ್ಸ್ ಗಳು ಮತ್ತೆ ಪ್ಲೇಯರ್ಸ್ ಬಿಟ್ಟು ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತಾರಲ್ಲ, ಎಲ್ಲಾ ಸಪೋರ್ಟರ್ಸ್ಗೂ ಈ ಟ್ರೋಫಿನ ಅರ್ಪಿಸ್ತಾ ಇದೀವಿ ಸರ್. ಮೇನ್ ಓನರ್, ನಮಗೆ ಸಪೋರ್ಟ್ ಮಾಡಿರುವಂತ ಓನರ್ ಮಧುಕುಮಾರ್ ಆಗಿರ್ಬೋದು. ಮೇನ್ ಅವ್ರು ಇಲ್ದೇನೆ ಇಷ್ಟು ಈ ಮಟ್ಟಕ್ಕೆ ನಾವು ಈ ಟೂರ್ನಮೆಂಟ್ ಬರ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಮೇನ್ ಮಧುಕುಮಾರ್ ಸಪೋರ್ಟ್ ಮಾಡಿರೋದಕ್ಕೆ ನಾವು ಈ ಟೂರ್ನಮೆಂಟ್ ಅಲ್ಲಿ ಒಂದು ಕಪ್ನ ಹೊಡೆಯಕ್ ಸಾಧ್ಯ ಆಗಿರೋದು ಸರ್. ಹೌದು ಸರ್, ತುಂಬಾ ಅನ್ಸ್ತು. ಯಾಕೆಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಏನು ಅಂದ್ರೆ ನಾವು ಟೂರ್ನಮೆಂಟ್ ಇಂದ ಆಚೆನೆ ಹೋಗ್ಬೋದಾಯ್ತು. ಏಕದಂತ ಟೀಮ್ ಅವರು ಆ ಮ್ಯಾಚ್ ವಿನ್ ಆಗಿದ್ಕೆ ನಮ್ದು ಆಪರ್ಚುನಿಟಿ ಸಿಕ್ತು, ನಮ್ದು ಸೆಮಿಫೈನಲ್ ಕ್ವಾಲಿಫೈಯರ್ ಮ್ಯಾಚ್ಗೆ ಹೋಗ್ಲಿಕ್ಕೆ. ಅದರಿಂದಾಗಿ ನಾವು ಅದೇ ಮೊಮೆಂಟಮ್ ನ ಕಂಟಿನ್ಯೂ ಮಾಡ್ಕೊಂಡು ಈ ಟೂರ್ನಮೆಂಟ್ ನ ಎಲ್ಲಾ ತಂಡದ ಆಟಗಾರರ ಸಹಾಯದಿಂದ ಈ ಟೂರ್ನಮೆಂಟ್ ನ ಗೆದ್ದಿದ್ದೀವಿ ಸರ್. ಇಲ್ಲಿ ತಂಡ ಸಪೋರ್ಟ್ ಮಾಡಿದಂತ ಮಧುಕುಮಾರ್ ಆಗಿರ್ಬೋದು, ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇಷ್ಟಪಡ್ತೀವಿ ಸರ್. ಯಾಕೆಂದ್ರೆ ಅವರ ಸಹಕಾರ ಇಲ್ಲದೆ ನಾವು ಇಷ್ಟು ಈ ಮಟ್ಟಿಗೆ ನಾವು ಪರ್ಫಾರ್ಮೆನ್ಸ್ ಮಾಡಕ್ ಆಗುತ್ತೋ ಇಲ್ವೋ. ಒಂದು ಜರ್ಸಿಯಿಂದ ಆಗಿರ್ಬೋದು, ಎಂಟ್ರಿ ಫೀಸ್ ಇಂದ ಆಗಿರ್ಬೋದು, ಒಂದು ಶೂ ಸಮೇತ ಕೊಡ್ತಿದ್ದಾರೆ ಅವರು. ಬೇರೆ ಟೀಮ್ಗೆ ಈ ತರ ಸಪೋರ್ಟ್ ಮಾಡಿಲ್ಲ ಅವರು, ನಮ್ಮ ಟೀಮಲ್ಲೇ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ರಾಕರ್ಸ್ ತಂಡದ ಮಾಲೀಕರಾದ ಮಧುಕುಮಾರ್, ನಾನು ಕ್ರೀಡಾಪಟುಗಳ ಜೊತೆ ಸದಾ ಹೀಗೆ ಇರುತ್ತೇನೆ. ಏಕೆಂದರೆ ಬೂದಿಹಾಳ್ ಎಂದು ನಮ್ಮ ಊರಿನ ಹೆಸರು ಬಂದಾಗ ಊರಿಗೋಸ್ಕರ ಏನಾದರೂ ಮಾಡಲು ನಾನು ಸಿದ್ಧವಿರುತ್ತೇನೆ. ನನ್ನ ಸಹಕಾರ ಏನಿಲ್ಲ. ಟೂರ್ನಮೆಂಟ್ನಲ್ಲಿ ನಮ್ಮ ತಂಡದ ಎಲ್ಲ ಆಟಗಾರರು ತುಂಬಾ ಅದ್ಭುತವಾಗಿ ಆಟವಾಡಿ ಫೈನಲ್ಸ್ ಪಂದ್ಯವನ್ನು ಗೆದ್ದಿದ್ದಾರೆ ಮತ್ತು ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಹೆಸರನ್ನು ಉನ್ನತ ದರ್ಜೆಗೇರಿಸಿದ್ದಾರೆ. ಕ್ರೀಡಾಪಟುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.